5 kg ಅಕ್ಕಿ ಕೊಟ್ಬಿಟ್ಟು ಇನ್ನು 5 kg ಏನು ಕೊಡ್ತಾರೆ ಅದನ್ನೆಲ್ಲ ಕಾಳು ಬೇಳೆ ಇನ್ನೇನಾರು ಕೊಟ್ರೆ ನಾಗರಿಕರಿಗೆಲ್ಲ ಅನುಕೂಲ ಆಗತ್ತೆ. ಎಣ್ಣೆ ಕೊಡ್ಬೋದು, ಇದಕ್ಕೆ ಕಡ್ಲಿ ಬೇಳೆ ಕೊಡ್ಬೋದ್ರಿ, ಬೆಲ್ಲ ಕೊಡ್ಬೋದ್ರಿ, ಚಾ ಪುಡಿ ಕೊಡ್ಬೋದು, ಒಟ್ಟು ಏನು ಅಕ್ಕಿ ಬಿಟ್ಟು ಏನಾರ ಕೊಡ್ಬೋದ್ರಿ. ಮಾಧ್ಯಮಕ್ಕೆ ಹೇಳ್ತೇನೆ, ನಾನು ರೇಷನ್ ಕುಡಿಯೋರಿಗೆ ಹೇಳ್ತೀನಿ, ಇವತ್ತು ಸರ್ಕಾರಕ್ಕೆ ಹೇಳ್ತೀನಿ, ಬಡವರಿಗೆ ಏನು ಮುಟ್ಟುವಂಥ ಸೌಲಭ್ಯ ಮುಟ್ಟಬೇಕು, ನೇರವಾಗಿ ಮುಟ್ಟಬೇಕು. ಇವಾಗ ಏನು ನಿನ್ನೆ ದಿವಸ ರಾಜ್ಯ ಸರ್ಕಾರ ಸಿದ್ದರಾಮಯ್ಯನವರು ಒಂದು ಘೋಷಣೆ ಮಾಡಿದ್ದಾರೆ, 10 kg ಅಕ್ಕಿಯನ್ನು ಅನ್ನಭಾಗ್ಯ ಯೋಜನೆಯಲ್ಲಿ ಕೊಡ್ತೀವಿ ಅಂತ. ಈ 10 kg ಅಕ್ಕಿ ಕೊಟ್ಟರೆ ಅನುಕೂಲ ಆಗತ್ತೆ ಅನ್ಸುತ್ತಾ, ಅಥವಾ ನಿಮ್ಮ ಅಭಿಪ್ರಾಯ ಏನು ಇದ್ರ ಬಗ್ಗೆ? ನಮಗೆ ಬೇಡ ಅಕ್ಕಿ ಅಷ್ಟೊಂದು, 5 kgನೇ ಸಾಕು. ಬೇಳೆ ಎಣ್ಣೆ ಕಾಳುಗಳು ಕೊಟ್ಟರೆ ನಾವು ಮನೆಗೆ ಉಪಯೋಗಿಸ್ಕೊಳ್ತೀವಿ. ಇಷ್ಟಕ್ಕೊಂದು ಅಕ್ಕಿ ಕೊಟ್ಟರೆ ಬರೋ ಅಕ್ಕಿನೇ ನಾವು ತಿನ್ನಕ್ಕೆ ಬರ್ತೈತಾ, ಬಡವರು ಕೂಲಿ ಮಾಡ್ಕೊಂತೀವಿ ನಾವು. ನಮಗೆ 5 kg ಅಕ್ಕಿನೇ ಸಾಕು. ಎಣ್ಣೆ ಬೇಳೆ ಕಾಳುಗಳು ಕೊಟ್ಟರೆ ಉಪಯೋಗಿಸ್ತೀವಿ ಬಡವರು. ಈಗ ಸರ್ಕಾರ ಅದಕ್ಕೆ ನಮಗೆ ಖರ್ಚು ಜಾಸ್ತಿ ಬರುತ್ತೆ ಅಂತ ಹೇಳ್ತಾರೆ, ಅದಕ್ಕೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಖರ್ಚು ಜಾಸ್ತಿ ಬರ್ತಿದ್ದೀವಿ ಅಂದರೆ ಈಗ ಕೊಡ್ತೀವಿ ಅಂತ ಹೇಳ್ತಾ ಇದ್ದೀರಲ್ಲ ನೀವು, ನಮಗೆ ಅದಕ್ಕೆ ಅಕ್ಕಿ ಜಾಸ್ತಿ ಬೇಡ. ಈಗ ದುಡ್ಡು ಕೊಡೋದ್ರೆ ಅನುಕೂಲ ಆಗಲ್ವಾ ನಿಮಗೆ? ದುಡ್ಡು ಏನು ಹಿಂಗೆ ಹೋದ್ರೆ ಹಿಂಗೆ ಖರ್ಚಾಗುತ್ತೆ, ನಮಗೇನು ಉಪಯೋಗ ಅಲ್ಲ ಅದು. ನೀವೇನು ಕೆಲಸ ಮಾಡೋದಮ್ಮ? ನಾವು ಕೂಲಿ ಕೆಲಸ ಮಾಡೋದು. ನಿನ್ನೆ ದಿವಸ ಏನು ರಾಜ್ಯ ಸರ್ಕಾರ ಅನ್ನಭಾಗ್ಯ ಯೋಜನೆಯಲ್ಲಿ 10 kg ಅಕ್ಕಿಯನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕೊಡ್ತಾರೆ ಜನ ಎಲ್ಲ 50 kg ಬರ್ತವೆ, ಇಲ್ಲ ಅಂತಲ್ಲ, ಅವತ್ತೆಲ್ಲ ಮಾಡ್ಕೊಂಡು ಇದು ಮಾಡ್ತಾರೆ. ಅದಕ್ಕೆ 5 kgನೇ ಕೊಡ್ಲಿಕ್ಕೆ ಕೊಟ್ಟರೆ ಎಣ್ಣೆ ಬೇಳೆ ಸಕ್ಕರೆ ಅದು ಕೊಟ್ಟರೆ ಮನೆಗಾರ ಉಪಯೋಗ ಆಗುತ್ತೆ. ಈ ಸುಮ್ಮನೆ ಈ ಅಕ್ಕಿ ಕೊಟ್ಟರೆ ಏನು ಮಾಡ್ತಾರೆ, ಎಲ್ಲ ದುಡ್ಡಿಗೆ ಮಾರ್ಕೊಂತಾರೆ, ಇಲ್ಲಾರ ಮನೆ ಬಳಸ್ಕೊಳ್ತಾರೆ. ಏನು ಸಿದ್ದರಾಮಯ್ಯ ನೇತೃತ್ವದ ಕರ್ನಾಟಕದ ಸರ್ಕಾರ ಬಂದ್ಬಿಟ್ಟು ನಿನ್ನೆ ಏನ್ಬಿಟ್ಟು 10 kg ಅಕ್ಕಿನ ಬಂದ್ಬಿಟ್ಟು ಘೋಷಣೆ ಮಾಡಿದ್ದಾರೆ ನಮ್ಮ ಮುಖ್ಯಮಂತ್ರಿಗಳಾದಂಥ. ಈ 10 kg ಅಕ್ಕಿನ ಘೋಷಣೆ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಅದಕ್ಕೆ ಮುಂಚೆ ಬಂದ್ಬಿಟ್ಟು 5 kg ಅಕ್ಕಿ ಬಂದ್ಬಿಟ್ಟು 170 ರೂಪಾಯಿ ಒಬ್ಬರಿಗೆ ವಿತರಣೆ ಬಂದು ಕೊಡ್ತಿದ್ರು ಅಮೌಂಟನ್ನು. ಈಗ ಸುಮಾರು ಒಂದು 2 ತಿಂಗಳಿಂದ ಬರೋದಲ್ಲಿ ಸ್ವಲ್ಪ ವಿಲೆ ಆಗಿ ಬರೋದಂತೂ ಗ್ಯಾರಂಟಿ. ಬಟ್ ಜನರಿಗೆಲ್ಲ ಒಂದು ಮುಜುಗರ ಮಾಡ್ಕೊಂಡು 170 ತೊಗೊಂಡಿದ್ದೀವಿ ಅನ್ನೋ ಒಂದು ರೀತಿಯಲ್ಲಿ ಬಂದ್ಬಿಟ್ಟು ಇವತ್ತಿನ ದಿವಸ ಸರ್ಕಾರವನ್ನು ಬಂದ್ಬಿಟ್ಟು ಟೀಕೆ ಮಾಡುವಂಥ ಕೆಲಸಗಳನ್ನು ಮಾಡ್ತಾರೆ. ಸರ್ಕಾರ ಬಂದ್ಬಿಟ್ಟು ಕೂಡಲೇ ಬಂದ್ಬಿಟ್ಟು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಬಂದ್ಬಿಟ್ಟು ಏನು ಅಕ್ಕಿ ಒಂದು 10 kg ಅಕ್ಕಿನ ಬಂದು ಘೋಷಣೆ ಮಾಡ್ಯಾರೋ, ಈ 10 kg ಅಕ್ಕಿ ಬದಲು 5 kg ಅಕ್ಕಿನ ಕೊಟ್ಟು ಈ 170 ರೂಪಾಯಿ ಕೊಡೋದನ್ನು ನಿಲ್ಲಿಸಿ ಕೂಡಲೇ ಬಂದ್ಬಿಟ್ಟು ಮುಂಚೆ ಯಾವ ರೀತಿ ಇತ್ತೋ ತೊಗರಿಬೇಳೆ 1 kg, ಸಕ್ಕರೆ ಕೊಡೋದು ಅಂತ ಕೆಲಸ ಇತ್ತು, ಮತ್ತು ಪಾಮಾಯಿಲ್ ಕೊಡುವಂಥ ಇತ್ತು, ಉಪ್ಪು ಕೊಡೋದು ಇತ್ತು. ಈಗ ಅದ್ರ ಜೊತೆ ಬಂದ್ಬಿಟ್ಟು ಉದ್ದಿಮೆಗಳನ್ನು ಸೇರಿಸಿ ಕೊಡುವಂಥ ಕೆಲಸಗಳನ್ನು ಮಾಡಬೇಕು. ದಿನನಿತ್ಯ ವಸ್ತುಗಳನ್ನು ಬಂದ್ಬಿಟ್ಟು ಇವತ್ತಿನ ದಿವಸ ನಮ್ಮ ರಾಜ್ಯ ಸರ್ಕಾರ ಬಂದ್ಬಿಟ್ಟು ಕೂಡಲೇ ಘೋಷಣೆ ಮಾಡಬೇಕು. ಘೋಷಣೆ ಮಾಡೋ ಮುಖಾಂತರ ನಾನು ಶಿವಮೊಗ್ಗ ನಾಗರಿಕನಾಗಿ ನಾನು ಏನು ಕೇಳ್ತಾ ಇದ್ದೀನಿ ಅಂತ ಕೇಳಿದ್ರೆ, ಇವತ್ತಿನ ದಿವಸ ಜನರು ಬಂದ್ಬಿಟ್ಟು ಆರ್ಥಿಕ ಪರಿಸ್ಥಿತಿಯಿಂದ ಮೇಲೆ ಬರಬೇಕು ಅಂತ ಹೇಳ್ಬಿಟ್ಟು ಸರ್ಕಾರ ಬಂದು ಇದನ್ನೆಲ್ಲ ಘೋಷಣೆ ಮಾಡಿದೆ. ಇದು ಎಲ್ಲ ಒಂದು ಕಡೆ 170 ರೂಪಾಯಿ ಕೊಟ್ಟು ಅದು ಒಂದು ರೀತಿ ಆರ್ಥಿಕ ಪರಿಸ್ಥಿತಿಯಿಂದ ಮೇಲೆ ಬರೋ ರೀತಿಯಲ್ಲೂ ಜನ ಬಂದು ಕಾಣ್ತಿಲ್ಲ. ಬಟ್ ಸರ್ಕಾರವನ್ನು ಟೀಕೆ ಮಾಡೋ ರೀತಿಯಲ್ಲೇ ಒಂದು ಸರ್ಕಾರವನ್ನೇ ಟೀಕೆ ಮಾಡ್ತಿದ್ದಾರೆ. 1-2 ತಿಂಗಳು ಲೇಟ್ ಆದರೆ ಅದನ್ನು ಆರ್ಥಿಕ ಪರಿಸ್ಥಿತಿ ಸರಿಪಡಿಸ್ಕೊಬೇಕು ಅಂತ ಹೇಳಿದ್ರೆ ಅದನ್ನು ಮಕ್ಕಳಿಗೆ ಎಜುಕೇಷನಿಗೆ ಬಳಸ್ಕೊಬೇಕು. ಒಂದು ಯಾವುದೇ ಥರದ ಸರ್ಕಾರ ಕೊಟ್ಟಿರೋಂಥ 2000 ಯೋಜನೆ ಆಗಿರ್ಬೋದು, ಆ ಯೋಜನೆ ಅಡಿಯಲ್ಲಿ ಬಂದ್ಬಿಟ್ಟು ಈಗ 30,000 ರೂಪಾಯಿ ಒಂದೊಂದು ಮನೆಗೆ ಬಂದುಬಿಟ್ಟು ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಬಂದಿಲ್ಲ ಅಂತಲ್ಲ. ಬಟ್ ಈಗ 2 ತಿಂಗಳು ಡಿಲೇ ಆಗಿದೆ ಬಂದ್ಬಿಟ್ಟು ಸರ್ಕಾರ ಬಂದ್ಬಿಟ್ಟು ಚೀಮಾರಿ ಹಾಕುವಂಥ ಕೆಲಸಗಳನ್ನು ಮಾಡ್ತಾರೆ. ಕೂಡಲೇ ಬಂದ್ಬಿಟ್ಟು ಕರ್ನಾಟಕದ ನಾಗರಿಕನಾಗಿ ನಾನು ಕೇಳೋದೇನಂತ ಕೇಳಿದರೆ, ಕೇಂದ್ರ ಸರ್ಕಾರದಿಂದ ಬರುವಂಥ ಅನುದಾನವನ್ನು ಕೂಡಲೇ ಬಂದ್ಬಿಟ್ಟು ರಾಜ್ಯ ಸರ್ಕಾರ ಬಂದ್ಬಿಟ್ಟು ನಮ್ಮ ಪಾಲಿಗೆ ಏನು ತೆರಿಗೆ ಹಣ ಬರಬೇಕು ಆ ತೆರಿಗೆ ಹಣವನ್ನು ಕಡ್ಡಾಯವಾಗಿ ಕೇಳಲೇಬೇಕು. ಮತ್ತು ನಾಗರಿಕನಾಗಿ ನಾನು ಕೇಳುವಂಥ ಕೆಲಸಗಳನ್ನು ನಮ್ಮದು ಹಕ್ಕಿದೆ ಅನ್ನೋಂತೆ, ಯಾಕಂದರೆ ನಮ್ಮ ತೆರಿಗೆ ಹಣದಲ್ಲಿ ಇವತ್ತು ನಿತೀಶ್ ಕುಮಾರ್ ಇರೋವಂಥ ಒಂದು ಕ್ಷೇತ್ರದಲ್ಲಿ ಬಂದ್ಬಿಟ್ಟು ಹೆಚ್ಚಿಗೆ ಒಂದು ತೆರಿಗೆ ಹಣ ಕಟ್ಟದೇ ಇರೋ ಜಾಗದಲ್ಲಿ ಬಂದ್ಬಿಟ್ಟು ಇವತ್ತು ಕೊಡುವಂಥ ಕೆಲಸಗಳನ್ನು ಆಗ್ತಿದೆ. ಕರ್ನಾಟಕಕ್ಕೆ ಬಂದ್ಬಿಟ್ಟು ಅನ್ಯಾಯ ಆಗ್ತಿದೆ. ಎಲ್ಲ ಒಂದು ಕಡೆ 3 ವರ್ಷ ಸರ್ಕಾರ ನಡೆಸ್ಬಿಡ್ತಾರೆ ಅನ್ನೋ ರೀತಿಯಲ್ಲಿ ಬಂದ್ಬಿಟ್ಟು ಜನರ ಸಮಸ್ಯೆ ಬಗ್ಗೆ ತಿಳಿದೇ ಇರೋಂಥ ರೀತಿಯಲ್ಲಿ ಬಂದ್ಬಿಟ್ಟು ಸರ್ಕಾರ ಬಂದು ನಡೆಸ್ತಿದ್ದಾರೆ. ಬಟ್ ಯಾವ ಸರ್ಕಾರ ಅನ್ನೋ ಜನರು ಬಂದು ಚಿಂತೆ ಮಾಡಬೇಕು. ಚಿಂತೆ ಮಾಡೋ ಮುಖಾಂತರ ಜನರಿಗೆ ಬಂದ್ಬಿಟ್ಟು ಜನರಿಂದ ಆಯ್ಕೆ ಆದಂಥ ಜನಪ್ರತಿನಿಧಿಗಳು ಜನರ ಬಗ್ಗೆ ಕಾಳಜಿಯನ್ನು ವಹಿಸ್ಕೊಂಡು ಇವತ್ತಿನ ದಿವಸ ಸರ್ಕಾರವನ್ನು ನಡೆಸಬೇಕು. ಅದು BJP ಆಗಲಿ, ಅದು ಕಾಂಗ್ರೆಸ್ ಆಗಲಿ, ಅದು ಅದರ್ ಪಕ್ಷ ಆಗಲಿ. ಯಾಕಂದರೆ ಇವತ್ತೊಂದು ಜನರು ಬಂದ್ಬಿಟ್ಟು ಇವತ್ತೊಂದು ಸಂಕಷ್ಟದ ಸಂದರ್ಭದಲ್ಲಿ ಇವತ್ತಿನೊಂದು ದಿವಸ ಜೀವನ ನಡೆಸ್ತಾ ಇದ್ದೀವಿ ಅನಿಸುತ್ತೆ. ಒಂದು ಹಾಸ್ಪಿಟ್ಲಿಗೆ ಹೋದರೆ ಎಷ್ಟು ಬಿಲ್ ಆಗುತ್ತೆ ಅಂತ ಗೊತ್ತಿಲ್ಲ. ಅದಕ್ಕೆ ಈಗ ರಾಜ್ಯ ಸರ್ಕಾರ ಬಂದ್ಬಿಟ್ಟು ನಾನು ಕೇಳೋದೇನಂತ ಕೇಳಿದ್ರೆ, ಕೂಡಲೇ ಬಂದ್ಬಿಟ್ಟು ಆರೋಗ್ಯ ಸಂಬಂಧಪಟ್ಟದಾಗಲಿ, ಆಯಾ ಇಲಾಖೆ ಸಂಬಂಧಪಟ್ಟದ ಅಂತ ಎಲ್ಲ ಇಲಾಖೆಗಳನ್ನು ಬಿಗಿ ಮಾಡಿ
ಬಡವರಿಗೆ ಒಳ್ಳೆಯ ಒಂದು ಕೆಲಸಗಳನ್ನು ಮಾಡಿ ಸರ್ಕಾರಿ ಹಾಸ್ಪಿಟ್ಲು, ಸರ್ಕಾರಿ ಶಾಲೆಗಳು ಎಲ್ಲದೂ A to Z ಒಂದು ಮುನ್ಮಾದರಿಯಾಗಿ ಇನ್ನು 3 ವರ್ಷ ಅವಧಿ ಇದೆ. 3 ವರ್ಷ ಅವಧಿಯಲ್ಲಿ ಇವರು ಮಾಡಬೇಕಂತ ಕೆಲಸಗಳನ್ನು ನಾನು ಕರ್ನಾಟಕದ ಶಿವಮೊಗ್ಗದ ನಾಗರಿಕನಾಗಿ ನಾನು ಹೇಳ್ಕೊಳ್ಳೋದು ಇಷ್ಟೇ. ಈಗ ಮುಂಚೆ 5 kg ಅಕ್ಕಿ 5 kg ಅಮೌಂಟ್ ಕೊಡ್ತಾಯಿದ್ರು. ಈ ಅಮೌಂಟ್ ಕೊಡಲ್ಲ ಅಂತ ಹೇಳಿದಾಗ ಅದ್ರ ಬದಲು ದಿನನಿತ್ಯ ವಸ್ತುವನ್ನು ಕೊಡಲಿ, ಗೋಧಿ, ಸಕ್ಕರೆ, ಬೇಳೆ, ಬೇರೆ ಥರ ವ್ಯವಸ್ಥೆಯನ್ನು ಕೊಟ್ಟರೆ ಹೆಣ್ಣುಮಕ್ಕಳಿಗೆ ಅನುಕೂಲ ಆಗುತ್ತೆ, ಮನೆಗೂ ಅನುಕೂಲ ಆಗುತ್ತೆ. ಈಗ ಅಮೌಂಟ್ ಕೊಟ್ಟರೆ ಅದ್ರದ್ದು ಪ್ರಯೋಗ ಇಲ್ಲ, ಅದು ಬಳಸ್ಕೊಳಕ್ಕೆ ಅವ್ರಿಗೆ ಆಗೋದಿಲ್ಲ. ಅದಕ್ಕೆ ತಕ್ಕಂತೆ ಅದು ಏನು ಪ್ರಯೋಜನಕ್ಕಿದೆ ಬೇಳೆ, ಸಕ್ಕರೆ, ಗೋಧಿ ಇಂಥದ್ದನ್ನು ಕೊಡಲಿ, ಅಕ್ಕಿ ಜೊತೆಗೆ ಸೇರಿಸಿ ಪ್ರತಿ ತಿಂಗಳು ಕೊಟ್ಟರೆ ಭಾಳ ಅನುಕೂಲ ಆಗುತ್ತೆ. ಬಡವರು ಬಗ್ಗರಿಗೂ ಇನ್ನೂ ಒಳ್ಳೆಯದು ಅನುಕೂಲ ಆಗುತ್ತೆ ಅದರಲ್ಲಿ. ಮತ್ತು ದಿನನಿತ್ಯ ಪಾಪ ಕೆಲಸ ಕೂಲಿ ಕಾರ್ಮಿಕರು ಹೋಗೋರಿಗೆ ಅವರಿಗೂ ಅನುಕೂಲ ಆಗುತ್ತೆ. ಅದ್ರ ಕಡೆಯಿಂದ ದುಡ್ಡು ಕೊಟ್ಟರೆ ಒಂದು ದಿವಸ ಮನೇಲಿ ಯಜಮಾನ್ರು ಅವರೆಲ್ಲ ಬೇರೆ ಏನಾದ್ರು ಖರ್ಚು ಮಾಡ್ಕೊಂಡು ಬಟ್ ಏನಕ್ಕೂ ಬರಲ್ಲ, ಅದು ವೇಸ್ಟು. ಈಗ ಅದೇ ದಿನಸಿ ಪದಾರ್ಥ ಅನ್ನೋಕ್ಕೆ ಒಂದು ಕಿಟ್ ಅಂತ ಕೊಟ್ಬಿಟ್ರೆ ತಿಂಗಳಿಗೆ ಹೆಣ್ಮಕ್ಳಿಗೆ, ಮಕ್ಕಳಿಗೆ, ಅವ್ರಿಗೆ ಮನೇಲಿ ಕಡು ಬಡವರಿಗೆ, ಮಧ್ಯಮ ವರ್ಗದವ್ರಿಗೆ ಭಾಳ ಅನುಕೂಲ ಆಗುತ್ತೆ ಅದ್ರ ಕಡೆಯಿಂದ. ಅಭಿಪ್ರಾಯ ಏನಪ್ಪ ಅಂದರೆ 10 kg ಅಕ್ಕಿ ಕೊಡ್ತೀನಿ ಅಂದಿರೋದು ಅವರು ಹೇಳಿರೋ ಪ್ರಕಾರ 5 kg ಅಕ್ಕಿ ಕೊಟ್ಬಿಟ್ಟು ಇನ್ನು 5 kg ಏನು ಕೊಡ್ತಾರೆ ಅದನ್ನೆಲ್ಲ ಕಾಳು ಬೇಳೆ ಇನ್ನೇನಾರು ಕೊಟ್ಟರೆ ನಾಗರಿಕರಿಗೆಲ್ಲ ಅನುಕೂಲ ಆಗುತ್ತೆ, ಸರ್ಕಾರಕ್ಕೂ ಅನುಕೂಲ ಆಗುತ್ತೆ. ಆ ಪ್ರಕಾರ ಅವರು 10 kg ಕೊಡೋ ಬದಲು 5 kgನೇ ಕೊಟ್ಟು ಇನ್ನು ಕಾಳು ಬೇಳೆ ಇನ್ನು ಅನೇಕ ಏನಾರ ದಿನನಿತ್ಯ ಸಾಮಾನು ಏನಿರುತ್ತೆ ಅದು ಕೊಡೋದು ಒಳ್ಳೆಯದು. 10 kg ಅಕ್ಕಿನೇ ಕೊಟ್ಟರೆ ಏನು ತೊಂದರೆ ಆಗುತ್ತೆ ಅಂತ ನೀವು ಹೇಳೋದು ಸರ್? kg ಅಕ್ಕಿಯಲ್ಲೇ ಜೀವನ ಆಗ್ಬಿಡತ್ತೇನ್ರಿ, ಅದಕ್ಕೆ ಉಪ್ಪು ಹುಳಿ ಖಾರ ಏನು ಬೇಡವಾ? ಹಾಗಾಗಿ ಎಣ್ಣೆ, ಕಾಳು, ಬೇಳೆ ಇನ್ನೇನು ದಿನನಿತ್ಯ ಹೆಣ್ಮಕ್ಳು ಉಪಯೋಗಿಸೋದು ಕೊಡೋದು ಒಳ್ಳೆಯದು. ನಿಮ್ಮ ಈ ದಿನ .com ನಮ್ಮ ಕರ್ನಾಟಕ ಎಂಬ ವಿಶೇಷ ಸಂಚಿಕೆಯನ್ನು ನಿಮಗಾಗಿಯೇ ಹೊರತಂದಿದೆ. ಕರ್ನಾಟಕದ 50 ವರ್ಷಗಳ ಎಲ್ಲ ವಿಷಯಗಳನ್ನು ಒಮ್ಮೆಗೆ ಓದಿ ನಿಮ್ಮ ಮಕ್ಕಳಿಗೂ ಓದಿಸಿ. ಇನ್ನೇಕೆ ತಡ, ಕರೆ ಮಾಡಿ ಅತ್ಯುತ್ತಮ ಪುಸ್ತಕವನ್ನು ನಿಮ್ಮದಾಗಿಸಿಕೊಳ್ಳಿ. ನಮ್ಗೆ 5 kg ಅಕ್ಕಿ ಸಾಕ್ರಿ, ರೊಕ್ಕ ಕೊಡೋ ಬದ್ದೆಲ್ಲ ಇದನ್ನ ಬೇಡ. ನಮಗೆ ಅಕ್ಕಿ 5 kg ಅಷ್ಟೇ ನಮಗೆ ಸಾಕಾಗ್ತತಿ. ಹೊಳ್ಳೆ ಬ್ಯಾಳಿ ರೇಷನ್ ಬೇಡ, ಎಣ್ಣೆ, ಸಬ್ಕಾರ, ಸೋಪ, ಇದು ಶೇಂಗಾ, ಸಕ್ರೆ, ಬೆಲ್ಲ ಕೊಡ್ರಿ. ಮತ್ತು ನಾವು ಒಂದಿಟ್ಟು ನೇಟ್ ಇದ್ದಾರಟ ದುಡ್ಕೊಂಡು ತಿಂತಾರೆ. ನೇಟ್ ವಯಸ್ಸಾದ ಪಾಪ ಅವ್ರಿಗೆ ಏನಿಲ್ಲ, ಎಲ್ಲ ತುಟ್ಟಾಗೈತಿ. ಮತ್ತು ವಯಸ್ಸಾಗ್ಲಾರ್ದವ್ರು ಎಲ್ಲಿ ಹೋಗಿ ತಿನ್ಬೇಕು, ಎಲ್ಲ ರೇಟ್ ಹೆಚ್ಚಾಗೈತಿ. ದುಡಿಯಾಕ ಶಕ್ತಿ ಇಲ್ಲಾರು ಏನು ತಿನ್ಬೇಕ್ರಿ? ಅಷ್ಟೆಲ್ಲ ಕೊಟ್ರೆ ಪುಣ್ಯ ಬರ್ತೈತೆ ನೋಡ್ರಿ. ಅಲ್ಲ ನಿಮ್ಗೆ ಈಗ ಎಷ್ಟು ಬರ್ತೈತ್ರಿ? ಫಸ್ಟ್ 5 kg ಬರ್ತೈತ್ರಿ. ಇನ್ನು 5 kg ರೊಕ್ಕ ಬರ್ತೈತಿ? ಹ್ಞೂ ರೀ, 5 kg ರೊಕ್ಕ ಬರ್ತೈತ್ರಿ. ಅದು ಬಂದಿಲ್ರಿ ಈಗ. ಅಂದ್ರೆ ನಿಮ್ಗೆ 5 kg ಸಾಲ್ತಿತ್ತು? ಅದು 5 kg ಸಾಲ್ತೈತ್ರಿ ಅಕ್ಕಿ. ಅದ್ರ ಬದಲ ಎಣ್ಣೆ, ಬ್ಯಾಳಿ, ಸಕ್ರಿ ಇಂಥದ್ದು ಕೊಟ್ಟರೆ, ಚಾ ಪುಡಿ, ಸಬ್ಕಾರ, ಕೊಬ್ಬರಿ ಎಣ್ಣೆ ಇಂಥದ್ದು ಕೊಟ್ಟರೆ ಅನುಕೂಲ ಆಗ್ತೈತ್ರಿ. ಅಂದ್ರಿ 5 kg ಬರೋಬ್ಬರಿ ಯಾಕಾವ್ರಿ? 5 kg ಕೊಡ್ತಾರಲ್ರಿ, 5 kg ಜೋಡಿ ಮೊದಲು ರೊಕ್ಕ ಕೊಡ್ತಿದ್ರಿ. ರೊಕ್ಕ ಏನು ಬ್ಯಾಡ್ರಿ, 5 kg ಕೊಟ್ರಿ, ಅದ್ರ ಬದ್ಲಿ ಮತ್ತೆ ಏನಾರು ಕೊಡುದ್ರಿ. ಇತ್ತಾಗ ದುಡ್ಕೊಂಡು ತಿಂತಾರ್ರಿ. ಎಣ್ಣೆ ಕೊಡ್ಬೋದು, ಇಲ್ಕಂಗೆ ಕಡ್ಲಿ ಬ್ಯಾಳಿ ಕೊಡ್ಬೋದ್ರಿ, ಬೆಲ್ಲ ಕೊಡ್ಬೋದ್ರಿ, ಚಾ ಪುಡಿ ಕೊಡ್ಬೋದು. ಒಟ್ಟು ಏನು ಅಕ್ಕಿ ಬಿಟ್ಟು ಏನಾರ ಕೊಡ್ಬೋದ್ರಿ. ಅಂದ್ರೆ ಸುಳ ಇತ್ತಾಗ ದುಡ್ಕೊಂಡು ತಿಂತಾರ್ರಿ. ಈಗ ಅದ್ರ ರೇಟ್ನು ಹೆಚ್ಚಾಗೈತ್ರಿ, ಬೆಲ್ಲದ್ದು ಹೆಚ್ಚಾಗೈತ್ರಿ, ಬ್ಯಾಳಿದು ಹೆಚ್ಚಾಗೈತ್ರಿ. ಮತ್ತು ವಯಸ್ಸಾದಾರ ಪಾಪ ಅವ್ರು ಏನು ಮಾಡ್ಬೇಕ್ರಿ? ಇಂಥವು ಕೊಟ್ರೆ ಅಷ್ಟು ಅನುಕೂಲ ಆಕತ್ರಿ ಅವ್ರಿಗೆ. ಈಗ ಸರ್ಕಾರದ ನಿರ್ಧಾರ ಸರಿ ತಪ್ಪು ಅನ್ಸುತ್ತೆ ನಿಮ್ಗೆ 10 kg ಕೊಡೋದು? ಈಗ 10 kg ಕೊಡೋದು ತಪ್ಪರಿ. ಅಂದ್ರೆ ಒಬ್ಬರಿಗೆ 5 kg ಕೊಟ್ರೆ ಸರಿ ರೀ. ಉದ್ದು ಅಕ್ಕಿ ಬಿಟ್ಟು ಬೇರೆ ಏನಾರು ಕೊಟ್ಟರು ನಡೀತಿ. ರೊಕ್ಕದಕ್ಕಿಂತ ಮಹತ್ವ ಅಕ್ಕಿನ ಮೇನ್. ಯಾಕೆ ಬಡವರು ಮಕ್ಕಳು ಮರಿ ಆಮ್ಯಾಗ ಎಲ್ಲರೂ ಮಾಧ್ಯಮರು ಕೂಲಿಕಾರರು ಮತ್ತು ಶ್ರೀಮಂತರನ್ನ ಕಟ್ಕೊಂಡು ಇವತ್ತು ಎಲ್ಲರೂ ಬಂದು ರೇಷನ್ ಹೋಯ್ತಾರೆ, ರೇಷನ್ ಸೊಸೈಟಿಗಳು. ಹೌದಾ? ಆದ್ರೆ ಕೊಡುವಂಥ ಕಾಳು ದುಡಿದ್ರೆ ಹೊಲಮನಿ ಒಳಗೆ ಕಾಳು ಬರ್ತೈತಿ. ಆದ್ರೆ ನಮ್ಮ ಕಡೆ ಬೆಳೆಯಂಗಿಲ್ಲ, ಬೇರೆ ಕಡೆ ಕೊಂಡ್ಕೊಂಡು ತೊಂಬಂದು ರೇಷನ್ ಕೊಡ್ತಾರೆ. ಅಂಥದ್ರೊಳಗೆ ಇನ್ನೂ 5 kg ಜಾಸ್ತಿ ಮಾಡಿದ್ರೆ ಬಡವ್ರ ಬಗ್ಗರು, ಹೊಲ ಮನೆ ಇಲ್ದರು, ಆರ್ಥಿಕ ಪರಿಸ್ಥಿತಿ ಇದ್ದರು, ಫುಟ್ಪಾತ್ ಮ್ಯಾಗ ಇದ್ದರು ಸತಿಗೆ ತೊಗೊಂಡು ಮಾಡ್ಕೊಂಡು ತಿನ್ನುವಂಥ ಬರ್ತೈತಿ. ಆ ರೊಕ್ಕ ಕೊಟ್ಟು ಕೊಡುವಂಥ ಹಂತ ಅಕ್ಕಿ ಕೊಡಿರ್ಬೇಕಲ್ಲ ರೇಷನ್ ಒಳಗೆ. ಅದಕ್ಕೆ ನಾವೇಂತೀವಿ, ಸರ್ಕಾರಕ್ಕೆ ಏನು ಕೇಳ್ತೀವಪ್ಪ ಅಂದ್ರೆ ರೊಕ್ಕ ಕೊಡೋ ಬದ್ಲಿನ ಇನ್ನೂ 5 kg ಅಕ್ಕಿ ಜಾಸ್ತಿ ಕೊಡ್ಬೇಕು. ಈಗ ಹಿಂದೆ ಕೇಂದ್ರ ಸರ್ಕಾರದೊಳಗೆ ಒಂದು ಮೋದಿ ಬಜೆಟ್ ಮಾಡ್ಯಾನ, 46 ಯೋಜನೆ ಬಜೆಟ್ ಮಾಡ್ಯಾನ. ಯಾವ ಸೊಸೈಟಿಗೆ ಬಿಡುಗಡೆ ಆಗಿಲ್ಲ, ಅದು ಯಾವ ರೇಷನ್ ಸೊಸೈಟಿಗೆ ಬಿಡುಗಡೆ ಆಗಿಲ್ಲ. ಅದು ಯಾವಾಗ ಬಿಡುಗಡೆ ಆಗೋದು? ಆದ್ರೆ ನಾವೇನಂತೀವಪ್ಪ ಅಂತಂದ್ರೆ, ಮಾಧ್ಯಮಕ್ಕೆ ಹೇಳ್ತೇನೆ ನಾನು, ಇವತ್ತು ರೇಷನ್ ಕುಡಿಯೋರಿಗೆ ಹೇಳ್ತೀನಿ, ಇವತ್ತು ಸರ್ಕಾರಕ್ಕೆ ಹೇಳ್ತೀನಿ, ಬಡವರಿಗೆ ಏನು ಮುಟ್ಟುವಂಥ ಸೌಲಭ್ಯ ಮುಟ್ಟಬೇಕು, ನೇರವಾಗಿ ಮುಟ್ಟಬೇಕು. ಯಾಕೆ ಮುಟ್ಬೇಕಂತ ಹೇಳ್ತೀವಿ ಅಂದ್ರೆ ಅಲ್ಲೇ ಅರ್ಧಕರ್ಧನ ಅತ್ತಾಗ ಹೋಗ್ಬಿಡ್ತೈತಿ. ಹೌದಾ? ಹೇಳೋದು ಬಡವ್ರ ಹೆಸರ್ಲಿ, ತಿನ್ನೋದೇ ಬೇರೆ ಅದಾರ.
ಹಂಗೆ ಆಗಬಾರ್ದು. ಇವತ್ತು ಏನು ನಾವು ಪ್ರಣಾಳಿಕೆ ಒಳಗೆ ಏನು ಬಿಡುಗಡೆ ಮಾಡೀವಿ, ಏನು ಹೇಳ್ಯಾರ, ಸರ್ಕಾರಕ್ಕೆ ಏನು ಮುಟ್ಟಿಸ್ಬೇಕಂತ ಹೇಳ್ಯಾರ, ಹಂಗೆ ನೇರವಾಗಿ ಎಲ್ಲರಿಗೆ ಬಂದು ತಲುಪಬೇಕು. ಅದು ಇದನ್ನು ಏನಪ್ಪ ಅಂದ್ರೆ ಸರ್ಕಾರಕ್ಕೆ ಒತ್ತಾಯ ಮಾಡೋದೇನು ಕೇಳೋದೇನು, ನಾವು ನೇರವಾಗಿ ಎಲ್ಲ ರೇಷನ್ ಸೊಸೈಟಿಗೆ ಈಗೇನು ಮೋದಿ ಮಾಡಲಿ, ಸಿದ್ದರಾಮಯ್ಯನ ಮಾಡಲಿ, ಎಲ್ಲರೂ ಮಾಡಲಿ, ಯಾರು ಮುಟ್ಟಬೇಕು ಬಡವ್ರಿಗೆ ಎಲ್ಲ ಬಂದು ನೇರವಾಗಿ ರೇಷನ್ ಸೊಸೈಟಿಗೆ ಬಂದು ಮುಟ್ಟಬೇಕು. ಜನಕ್ಕೆ ಯಾರಿಗೆ ಮುಟ್ಟಬೇಕಾಗತ್ತೋ ಅವ್ರಿಗೆ ಮುಟ್ಟಬೇಕು. ಏನಾರು ಇಲ್ಲ ಒಂದು ಇನ್ನೂ ಕೊಡೋದೇನು 4 ತಿಂಗಳ 1 ತಿಂಗಳು ಮುಂಚೆ ನೋಡ್ರಿ, ಈಗ ರೇಷನ್ ಕೊಡೋದು ಯಾವ ಲಾಸ್ಟ್ ಡೇಟ್ ಇದೆ ರೇಷನ್. ಇನ್ನೂ ಅರ್ಧಂಬರ್ಧನ ರೇಷನ್ ಕೊಡೋದು 1ನೇ ತಾರೀಕಿಗೆ ಕೊಡ್ಬೇಕು ಅವರು. ಅಂಥದ್ದು 28, 26, 27ನೇ ತಾರೀಕು ಕೊಡ್ತಾರೆ, ಕೂಪನ್ ಕೊಡ್ತಾರೆ. ಯಾವ ತಾಲೂಕಿನಾಗಿಲ್ಲ ಕೂಪನ್ ಕೊಡೋದು. ಅಂಥದ್ದು ಈ ನಮ್ಮ ಕುಂದಗೋಳ ತಾಲೂಕಿನೊಳಗೆ ಸೋಂಸಿ ಗ್ರಾಮದೊಳಗೆ ಕೂಪನ್ ಕೊಟ್ಟು ಆಮ್ಯಾಗ ರೇಷನ್ ಕೊಡ್ತಾರೆ. ಇಂಥವೆಲ್ಲ ಮಾಡಿದ್ರಿ ಎದಕ್ಕೆ ಬರ್ತೈತೆ ರೀ? ಕೂಪನ್ ಕೊಡಿ ಹೆಬ್ಬಟ್ಟು ಕೊಡೋಕೆ ಒಬ್ಬರದು ಹೆಬ್ಬಟ್ಟು ಬರ್ತೈತಿ, ಒಬ್ಬಟ್ಟು ಹೆಬ್ಬಟ್ಟು ಬರೋಂಗಿಲ್ಲ ಇಲ್ಲಿ. ಹೌದ್ರಿ? ಆಮ್ಯಾಗ KYC ಮಾಡಿಸಂತ ಹೇಳ್ಯಾರ. ಈಗ ಒಂದು ಹೆಣ್ಮಗಳು ಒಬ್ಬಾಕಿ ಗೊತ್ತಿರ್ತೈತಿ, ಒಬ್ರಿಗೆ ಗೊತ್ತಿರಂಗಿಲ್ಲ, ಫೋನ್ ನಂಬರ್ ಹೇಳಿರ್ತಾರೆ ಅವ್ರಿಗೆ. ಆಮ್ಯಾಗ KYC ಮಾಡಿಸಿ ಅಂತ ಹೊಳಿ ಕಳಿಸ್ತಾರೆ. ಅವ್ರು ರೇಷನ್ ಕೊಡ್ತಾರೆ ಇಲ್ಲ ಅನ್ನಂಗಿಲ್ಲ. ಆರು ಒಂದು ದಿವ್ಸ ಕೂಲಿ ಬಿಟ್ಟು ಹೋಗ್ಬೇಕಲ್ಲ ಅವ್ರಿಗೆ. ಹೌದಲ್ಲ ರೀ? ಮತ್ತು ಇದನ್ನೆಲ್ಲ ಯಾರು ಹೊಣೆಗಾರ ಇದಕ್ಕೆ? ಬಡವ್ರ ಮ್ಯಾಗ ಹಾಕೋದನ್ನ ಒಟ್ಟು ಕೂಲಿ ಬಿಟ್ಟು ಹೋಗ್ಕತಿ. ರೊಕ್ಕ ಕೊಟ್ರೆ ಅದಕ್ಕೆ ಹಾಳಾಕತಿ. ಅದಕ್ಕೆ ಇನ್ನೂ 5 kg ಅಕ್ಕಿ ಜಾಸ್ತಿ ಮಾಡಿ ಕೊಟ್ರೆ ಬಡವ್ರಿಗೆ ಅನುಕೂಲ ಆಕತಿ ಅಂತ ಹೇಳ್ಕೊತೀವಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.